ಸ್ನೇಹಿತರೆ, ಇತ್ತೀಚೆಗೆ ಓಲಾ ಆ್ಯಪಲ್ಲಿ ಏನಾಗಿದೆಯಪ್ಪ ಅಂತಂದರೆ ನಾವು ಓಲಾ ಕ್ಯಾಬನ್ನು ಬುಕ್ ಮಾಡೋದು ಸ್ವಲ್ಪ ಇನ್ಯಾಕ್ಸೆಸಿಬಲ್ ಆಗಿದೆ. ಯಾವ ಥರ ಇನ್ಯಾಕ್ಸೆಸಿಬಲ್ ಆಗಿದೆ ಅಂತ ನಾನು ನಿಮ್ಗೆ ತೋರಿಸೋದಾದರೆ, ಈಗ ಓಲಾ ಆ್ಯಪ್ ಓಪನ್ ಮಾಡ್ತೀನಿ. ಓಪನ್ ಮಾಡಾದಮೇಲೆ ಇಲ್ಲಿ ನಮಗೆ ಮೊದಲು ಪಿಕಪ್ ಲೊಕೇಶನ್ನು, ಡೆಸ್ಟಿನೇಷನ್ ಎಲ್ಲ ಎಂಟ್ರ್ ಮಾಡೋದು, ಮತ್ತು ಆಟೋನ ಅಥವಾ ಬೈಕಾ ಅಥವಾ ಕ್ಯಾಬ್ ಬೇಕಾ ಅಂತೆಲ್ಲ ಸೆಲೆಕ್ಟ್ ಮಾಡೋದು ಈಸಿಯಾಗಿ ಸಿಗ್ತಾಯಿತ್ತು. ಈಗ ಸಿಗ್ತಾ ಇಲ್ಲ ನೋಡಿ. ಇಲ್ಲಿ ಫಸ್ಟು ಫಸ್ಟು ಈ ರೀತಿ ಹೇಳುತ್ತೆ. ಅದಾದಮೇಲೆ ಟ್ಯಾಬ್ಸ್ಗಳು ಸಿಗುತ್ತೆ. ಹೋಮ್ ಟ್ಯಾಬ್ ಇದೆ, ಪಾರ್ಸಲು, ಈ ಥರ ಟ್ಯಾಬ್ಗಳಿದೆ ಅಷ್ಟೇ. ಸೊ ಇದಾದಮೇಲೆ ನಮಗೆ ಎಲ್ಲೋ ಇಲ್ಲೇ ಬುಕ್ ಮಾಡೋ ಅಂಥ ಆಪ್ಷನ್ ಸಿಗ್ತಾ ಇಲ್ಲ. ಸೊ ಈ ಥರ ಪ್ರಾಬ್ಲಮ್ ನಿಮಗೂ ಆಗ್ತಾ ಇದ್ರೆ ಏನು ಮಾಡಬೇಕಪ್ಪ ಅಂತಂದರೆ, ನೋಡಿ ಈ ರೀತಿ ಹೇಳುತ್ತಲ್ಲ, ಫಸ್ಟಲ್ಲೇ ಸಿಗುತ್ತೆ ಈ ಆಪ್ಷನ್. ನಿಮಗೆ ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ. ಈ ಥರ ಹೇಳುತ್ತೆ. ಸೊ ಇದ್ರ ಮೇಲೆ ನೀವು ಜಸ್ಟ್ ಡಬಲ್ ಟ್ಯಾಪ್ ಆ್ಯಂಡ್ ಹೋಲ್ಡ್ ಮಾಡಿ. ಈಗ ನೋಡಿ ಎಲ್ಲ ಸಿಗುತ್ತೆ ನಿಮಗೆ. ಓಕೆ, ಸಿಕ್ಕಿಲ್ಲ, ಇನ್ನೊಂದ್ಸಲ ಮಾಡೋಣ. ಓಕೆ ಸ್ನೇಹಿತರೆ, ಈಗ ಬಂದಿದೆ ನೋಡಿ ಇಲ್ಲಿ. ಇದು ಪಿಕಪ್ ಲೊಕೇಶನ್ನು, ಇದು ಡ್ರಾಪ್ ಲೊಕೇಶನ್ನು. ಸೊ ಆಟೋಮೆಟಿಕಲಿ ಇದು ಯಾವುದೋ ನಾನು ಹಳೇದು ಯಾವುದೋ ಒಂದು ಸಲ ಹೋಗಿದ್ದನ್ನ ತೊಗೊಂಡಿದೆ. ಇದನ್ನ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೊಬೋದು. ಪಿಕಪ್ ಲೊಕೇಶನ್ ನಿಮ್ಮ ಕರೆಂಟ್ ಲೊಕೇಶನ್ ತೊಗೊಂಡಿರುತ್ತದು. ಡ್ರಾಪ್ ಲೊಕೇಶನ್ ಈ ಮುಂಚೆ ನೀವು ಯಾವ್ದಾದ್ರು ಹಾಕಿದರೆ ಅದನ್ನ ತೊಗೊಂಡಿರುತ್ತೆ. ಇದನ್ನ ನೀವು ಬೇಕಾದ್ರೆ ಚೇಂಜ್ ಮಾಡ್ಬೋದು. ಓಕೆ, ಚೇಂಜ್ ಮಾಡಿಬಿಟ್ಟು ಇಲ್ಲಿ ನೋಡಿ, Bugatti, Mini, Prime Sedan, Auto, quickest auto ride in town, price 164, eat, Mini, cup hourly rental, rides at hourly, cash. ಎಲ್ಲ ಸಿಗ್ತಾ ಇದೆ ಇಲ್ಲಿ. ಓಕೆ, ನೀವು ಸೆಲೆಕ್ಟ್ ಮಾಡಿಬಿಟ್ಟು Coupon, myself, ಇಲ್ಲಿ ಬೇಕಾದ್ರೆ ಯಾವುದೋ ಬೇರೆ ಕಾಂಟ್ಯಾಕ್ಟ್ ಆ್ಯಡ್ ಮಾಡ್ಬೋದು. Bugatti, cash. ಸೊ ಈಗ ಎನಿ ಸೆಲೆಕ್ಟ್ ಆಗಿರೋದ್ರಿಂದ ಎನಿ ಈಗ ನಾನು Prime Sedan, ಆಟೋ ಸೆಲೆಕ್ಟ್ ಮಾಡಿ. select now. Select Prime's Auto, quickest auto ride in town, Auto, quickest auto ride in town, price 164. ಈಗ Book Auto. ಬುಕ್ ಆಟೋ ಅಂತ ಹೇಳ್ತಾರೆ. ಸೊ ಈ ರೀತಿ ನೀವು ವರ್ಕ್ ಅರೌಂಡ್ನ ಮಾಡ್ಬೋದು. ಅಂತಂದರೆ ಸ್ಟಾರ್ಟಿಂಗಲ್ಲಿ ಅದೇನೋ ಶೋಯಿಂಗ್ ಮ್ಯಾಪ್ಸ್ ವಿತ್ ಮ್ಯಾಪ್ರಿಕಾ ಅಂತೇನೋ ಹೇಳಿ ಡಬಲ್ ಟ್ಯಾಪ್ ಆ್ಯಂಡ್ ಹೋಲ್ಡ್ ಟು ಝೂಮ್, ಪಿಂಚ್ ಟು ಝೂಮ್ ಅಂತ ಏನೇನೋ ಹೇಳುತ್ತಲ್ಲ, ಅದ್ಮೇಲೆ ಡಬಲ್ ಟ್ಯಾಪ್ ಆ್ಯಂಡ್ ಹೋಲ್ಡ್ ಮಾಡಿದ್ರೆ ನೀವು ಆ್ಯಸ್ ಯೂಶುವಲ್ ಓಲಾ ಕ್ಯಾಬ್ನ ಬುಕ್ ಮಾಡ್ಬೋದು. ಸೊ ಇದು ಸುಮಾರು ಜನರಿಗೆ ಹೆಲ್ಪ್ ಆಗ್ಬೋದು, ಯಾಕೆಂದರೆ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ ಏನು ಮಾಡಬೇಕು ಅಂತ. ಹಾಗಾಗಿ ನಾನು ಕಂಡುಕೊಂಡಂಥ ಒಂದು ಟ್ರಿಕ್ನ ನಿಮ್ಗೆ ಹೇಳ್ಕೊಟ್ಟಿನಿ. ಇದೇ ರೀತಿಯ ಹೆಚ್ಚಿನ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಾಗಿ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ.